4 ಇಯರ್ಸ್ ಬ್ಯಾಕ್ ಈ ಒಂದು ಸಿಸ್ಟಮನ್ನು ತಗೊಳ್ತೀನಿ. ತಗೊಂಡಾಗ ಬರುವಾಗ ನನಗೆ ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನಾಲೆಜ್ ಇಲ್ಲ. ನಾನು MCA ಮಾಡ್ಕೊಂಡಿರೋದು. ಕಾರ್ಪೊರೇಟ್ ಕಂಪ್ನಿಗಳಲ್ಲಿ 14 ವರ್ಷ ವರ್ಕ್ ಮಾಡಿದ್ದೀನಿ, 14 ಇಯರ್ಸ್ ವರ್ಕ್ ಮಾಡಿದ್ದೀನಿ ಮ್ಯಾಮ್ ಬ್ಯಾಂಗ್ಳೂರಲ್ಲಿ. ಸೊ ಈ ಸಿಸ್ಟಮನ್ನು ನನಗೊಬ್ಬರು ಅವಕಾಶ ಕೊಟ್ಟವರು ಕೂಡ ನನಗೆ ಏನು ಹೇಳಿದ್ರು ಅಂದರೆ, ನೀವು ಹೋಗಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ಊರವರೊಬ್ಬರು ಕೊಟ್ಟದ್ದು. ಯಾಕಂದರೆ ಅವರು ಊರಲ್ಲಿರೋದು. ಸೊ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ನೇರವಾಗಿ ಆಫೀಸಿಗೆ ಬಂದೆ. ಆಫೀಸಲ್ಲಿ ಎಲ್ಲ ಇನ್ಫಾರ್ಮೇಷನ್ ತಗೊಂಡೆ. ಕಂಪ್ನಿ ಲೀಗಲ್ ಇದೆ, ಕರ್ನಾಟಕದ ಕಂಪ್ನಿ, ಕನ್ನಡದ ಕಂಪ್ನಿ, MD ಸರ್ ಕೂಡ ಕರ್ನಾಟಕದವರು, ಜೊತೆಗೆ ಅವರಿಗೆ 24 ವರ್ಷದ ನೆಟ್ವರ್ಕ್ ಮಾರ್ಕೆಟಿಂಗ್ ಅನುಭವ. ಸೊ ಇದಕ್ಕೋಸ್ಕರ ನಾವು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕಿಲ್ಲ, ಹೆವಿ ದುಡ್ಡು ಹಾಕ್ಲಿಕ್ಕೆ ಇರೋದಿಲ್ಲ, ಸಣ್ಣ ಅಮೌಂಟಲ್ಲಿ ದೊಡ್ಡ ಅರ್ನಿಂಗ್ಸ್ ಮಾಡ್ಬೋದು. ಜೊತೆಗೆ ಆಫೀಸ್ ಕೂಡ ಬೆಂಗಳೂರಲ್ಲೇ ಇದೆ. ಸೊ ಎಲ್ಲೋ ಗುಜರಾತೋ ಕೇರಳನೋ ಇನ್ನೊಂದು ಕಡೆನೋ ಅಂತ ಹೇಳುವಂಗಿಲ್ಲ. ಸೊ ಜೊತೆಗೆ ಕಂಪ್ನಿಯಿಂದ ಏನೇ ಇನ್ಕಮ್ ಬರೋದಾದ್ರೂ ನಮಗೆ TDS ಡಿಡಕ್ಟ್ ಆಗಿನೇ ಬರುತ್ತೆ, ಅಂದರೆ ಲೀಗಲ್ ಮನಿ. ಸೊ ಎಲ್ಲಿಯೂ ಕೂಡ ಭಯ ಪಡೋ ಹಾಗಿಲ್ಲ. ಸೊ ನಾವು ಕೊಟ್ಟಂತ ಇನ್ಕಮ್ ಅಂದರೆ ಏನು ಪೇ ಮಾಡಿರ್ತೀವಿ ಸಬ್ಸ್ಕ್ರಿಪ್ಷನ್ ಅಮೌಂಟು, ಅದಕ್ಕೂ ಕೂಡ ಕಂಪ್ನಿ GST ಪೇ ಮಾಡುತ್ತೆ. ಅಂದರೆ ಪರ್ಫೆಕ್ಟ್ ಲೀಗಲ್ ಕಂಪ್ನಿ ಅಂತ ಗೊತ್ತಾದಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಆವಾಗ ಅಂದರೆ 4 ವರ್ಷದ ಹಿಂದೆ, ಅಂದರೆ ಇದೇ ಫೆಬ್ರವರಿ ಮಂತ್ 2021 ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ನಂತರ ಎಷ್ಟು ಇನ್ಕಮ್ ಮಾಡಿದೆ ಅಂತ ಲೈವ್ ಆಗಿ ಈಗ ಓಪನ್ ಮಾಡಿ ತೋರಿಸ್ತೀನಿ. ಸೊ 3 ಐಡಿಯಲ್ಲಿ ನಿಯರ್ 65 ಲಕ್ಷ ದುಡ್ದಿದ್ದೀನಿ. ಸಣ್ಣ ಅಮೌಂಟಾ 65 ಲಕ್ಷ? 65 ಲಕ್ಷ ಕಷ್ಟ ಇದೆ. ಕಷ್ಟ. ನಾವು 20 ವರ್ಷ ದುಡಿದ್ರು ಇಲ್ಲ. ಅಲ್ಲ, ನಾನು ಕೂಡ ಜಾಬಲ್ಲಿ ಇದ್ರೂ ಕೂಡ ನಾನು ಇನ್ನೊಂದು ನನಗೆ 60 ವರ್ಷ ಆಗುವವರೆಗೆ ನಾನು ಅಲ್ಲಿ ದುಡ್ದದಿದ್ರು ಕೂಡ ನಾನು ಬೇರೆ ಕಂಪ್ನಿಗಳಲ್ಲಿ ಖಂಡಿತ ನನಗೆ ಆ 65 ಲಕ್ಷ ಸೇವ್ ಆಗ್ತಾ ಇರಲಿಲ್ಲ. ಎಷ್ಟೋ ಸ್ಯಾಲ್ರಿ ಬರೋದು, ಸ್ಯಾಲ್ರಿ ಬಂದರೆ ಅಲ್ಲೂ ಕೂಡ PF, PT, TDS, ಇನ್ಸೂರೆನ್ಸು, ಲೇಟ್ ಕಮ್ಮಿಂಗು, ಆಮೇಲೆ ಹಾಲಿಡೇ ಅಂದರೆ ರಜೆ ಹಾಕಿದರೆ ಲೀವ್ ಸ್ಯಾಲ್ರಿ, ಜೊತೆಗೆ ನನಗೆ ಅಲ್ಲಿ ಓಡಾಡಲಿಕ್ಕೆ ಕ್ಯಾಬ್ ಎಕ್ಸ್ಪೆನ್ಸಸ್, ಆ ಟೆನ್ಷನ್ ಸ್ಟ್ರೆಸ್ಸಿಗೆ ಒಂದಷ್ಟು ತಲೆನೋವು, ಹುಷಾರಿಲ್ಲ, ಅದು ಇದು, ಒಂದಷ್ಟು ಹಾಸ್ಪಿಟ್ಲುಗಳು. ಯಾಕಂದರೆ ನಿಮಗೆ ಗೊತ್ತು, ಬೆಂಗಳೂರಲ್ಲಿ ಅರ್ಧ ಜೀವನ ನಮ್ದೆಲ್ಲ ಏನಾಗುತ್ತೆ, ಟ್ರಾಫಿಕಲ್ಲೇ ಹೋಗುತ್ತೆ, ಮನೆಗೆ ಬರೋಕ್ಕಾಗೋದಿಲ್ಲ, ಮನೆ ವರ್ಕ್ ಪೆಂಡಿಂಗ್ ಇರುತ್ತೆ, ಮಗು ಹುಷಾರಿದಿರೋದಿಲ್ಲ ಆದರೂ ನಾವು ಬಿಟ್ಟು ಹೋಗಬೇಕು. ಸೊ ಈ ಥರ ಎಲ್ಲ ಟೆನ್ಷನ್, ಹೆವಿ ಟೆನ್ಷನ್ ಆದಾಗ ಏನಾಗುತ್ತೆ, ನಮ್ಮ ಆರೋಗ್ಯ ಕೂಡ ಹದಗೆಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಆರೋಗ್ಯ ಹದಗೆಟ್ಟಾಗ ಏನಾಗುತ್ತೆ, ಮತ್ತಷ್ಟು ದುಡ್ಡು ಹಾಸ್ಪಿಟ್ಲಿಗೆ ಹೋಗುತ್ತೆ. ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ನಾವು ಎಷ್ಟು ದುಡಿದ್ರೂ ಕೂಡ ಅದು ಅಲ್ಲೇ ಹೋಗೋದು. ಬಟ್ ಇವತ್ತು ಈ ಸಿಸ್ಟಮಲ್ಲಿ ನಾವೇನು ಮಾಡಲಿಕ್ಕಿದೆ, ಎಷ್ಟು ನಮ್ಮಂತೆ ಯಾರಿಗೆ ನೀಡ್ಸ್ ಇದೆ, ಅವಕಾಶದ ಅಗತ್ಯ ಇದೆ, ಸೊ ಅಂಥವರಿಗೆ ಈ ಅವಕಾಶವನ್ನು ಕೊಡ್ತಾ ಹೋಗೋದು. ಸೊ ಕೊಟ್ಟು ಅವರ ಮುಖಾಂತರ ಒಂದು ಟೀಮ್ ಆಗುತ್ತೆ, ಟೀಮ್ ಮುಖಾಂತರ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಒಂದೊಳ್ಳೆ ಕಂಪ್ನಿ ಲೀಗಲ್ ಇದೆ, ನಾವೆಲ್ಲೂ ಭಯ ಪಡುವಂಥದ್ದಿಲ್ಲ. 14 ವರ್ಷದ ಬ್ಯಾಕ್ಗ್ರೌಂಡ್ ನಾನು ಆವಾಗಲೇ ಹೇಳಿದೆ. ಸೊ ತುಂಬ ಕಂಪ್ನಿಗಳು ಬರುತ್ತೆ, 3 ತಿಂಗಳು 6 ತಿಂಗಳು ಇರುತ್ತೆ, ಮತ್ತೆ